ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಸ್ನೇಹಿತರೆ, ಆಕಾಶ ನೀಲಿ ಬಣ್ಣದಲ್ಲಿ ಯಾಕಿರುತ್ತೆ, ಸೂರ್ಯ ಹಳದಿ ಬಣ್ಣದಲ್ಲಿ ಯಾಕಿರುತ್ತೆ, ಹಾಗೂ ಸನ್ಸೆಟ್ ಟೈಮ್ನಲ್ಲಿ ಆಕಾಶ ಸುತ್ತಮುತ್ತ ಕೆಂಪಾಗಿ ಕಾಣುತ್ತೆ? ಈ ರೀತಿ ಯಾಕೆ? ಈ ಎಲ್ಲ ಕಾನ್ಸೆಪ್ಟ್ ಹಿಂದೆ ಒಂದು ಕಾರಣ ಇದೆ. ಲೈಟ್ನ ವೇವ್ಲೆಂತ್. ಲೈಟ್ನ ಬೇರೆ ಬೇರೆ ಬಣ್ಣಗಳು, ಲೈಟ್ನ ಬೇರೆ ಬೇರೆ ವೇವ್ಲೆಂತ್ಸ್. ಲೈಟ್ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿರುತ್ತೆ. ಲೈಟ್ದು ವಿಸಿಬಲ್ ಸ್ಪೆಕ್ಟ್ರಮ್ ಏನಿರುತ್ತೆ ಈ ರೀತಿ ಕಾಣುತ್ತೆ. ರೆಡ್ ಕಲರ್ದು ತುಂಬ ಜಾಸ್ತಿ ವೇವ್ಲೆಂತ್, ವೈಲೆಟ್ ಹಾಗೂ ಬ್ಲೂದು ತುಂಬ ಕಡಿಮೆ ವೇವ್ಲೆಂತ್. ಹೊರಗಡೆ ಗಾಳಿಯಲ್ಲಿ ಗ್ಯಾಸ್ನ ಮಾಲಿಕ್ಯೂಲ್ಸ್ ಇವೆ. ನೈಟ್ರೋಜನ್ ಹಾಗೂ ಆಕ್ಸಿಜನ್ನ ಮಾಲಿಕ್ಯೂಲ್ಸ್ ಬ್ಲೂ ಕಲರ್ ವೇವ್ಲೆಂತ್ನ ಜಾಸ್ತಿ ಡಿಫ್ಲೆಕ್ಟ್ ಮಾಡುತ್ತೆ. ಇದೇ ಕಾರಣಕ್ಕೆ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಯಾಕಂದರೆ ಸೂರ್ಯನಿಂದ ಬರೋ ಕಿರಣಗಳಲ್ಲಿ ಎಲ್ಲ ಕಲರ್ಸ್ಗಳು ಮಿಕ್ಸ್ ಇರುತ್ತೆ. ಬರುವ ಸೂರ್ಯನ ಕಿರಣಗಳು ಬೇರೆ ಬೇರೆ ಮಾಲಿಕ್ಯೂಲ್ಸ್ಗಳ ಜೊತೆ ಸೇರಿ ನಮಗೆ ಬೇರೆ ಬೇರೆ ಕಲರ್ಸ್ಗಳಲ್ಲಿ ಕಾಣುತ್ತೆ. ಈಗ ಗಾಳಿಯಲ್ಲಿ ಜಾಸ್ತಿ ಪೊಲ್ಯೂಷನ್ ಇರುತ್ತೆ. ಆ ಸ್ಮೋಕ್ನ ಪಾರ್ಟಿಕಲ್ಸ್ ಏನಿರುತ್ತೆ ನೈಟ್ರೋಜನ್ ಹಾಗೂ ಆಕ್ಸಿಜನ್ ಮಾಲಿಕ್ಯೂಲ್ಸ್ನ ಸೈಜ್ಗಿಂತ ದೊಡ್ಡದಿರುತ್ತೆ. ಆಗ ಅವು ಯೆಲ್ಲೋ ಹಾಗೂ ರೆಡ್ಡಿಶ್ ಲೈಟ್ ಜೊತೆ ಡಿಫ್ಲೆಕ್ಟ್ ಆಗುತ್ತೆ. ಇದೇ ಕಾರಣದಿಂದ ಆಕಾಶ ನಮಗೆ ಯೆಲ್ಲೋ ಇಶ್ ಕಾಣುತ್ತೆ, ಪೊಲ್ಯೂಷನ್ನ ಕಾರಣದಿಂದ. ಸನ್ರೈಸ್ ಆ್ಯಂಡ್ ಸನ್ಸೆಟ್ನ ಟೈಮ್ನಲ್ಲಿ ಸೂರ್ಯ ತುಂಬ ದೂರ ಹೊರಟೋಗುತ್ತೆ. ಆಗ ಲೈಟ್ ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ. ರೆಡ್ ಕಲರ್ನ ವೇವ್ ಲೆಂತ್ ಬೇರೆ ಎಲ್ಲ ಕಲರ್ಸ್ಗಿಂತಲೂ ಜಾಸ್ತಿ ಇರುತ್ತೆ, ಹಾಗೂ ರೆಡ್ ಕಲರ್ನ ವೇವ್ ಲೆಂತ್ ಮಾತ್ರ ನಮ್ಮವರೆಗೂ ತಲುಪುತ್ತೆ. ಇದೇ ಕಾರಣಕ್ಕೆ ಟ್ರಾಫಿಕ್ನಲ್ಲಿ ರೆಡ್ ಕಲರ್ನ ಯೂಸ್ ಮಾಡ್ತಾರೆ, ಹಾಗೂ ರೆಡ್ ಕಲರ್ನ ಡೇಂಜರ್ ಸೈನ್ ಆಗು ಯೂಸ್ ಮಾಡಲಾಗುತ್ತೆ. ಬಿಕಾಸ್ ಗಾಳಿಯಲ್ಲಿ ಧೂಳಿರಲಿ ಮಂಜಿರಲಿ ಈ ರೆಡ್ ಕಲರ್ ತುಂಬ ದೂರದಿಂದಲೂ ವಿಸಿಬಲ್ ಇರುತ್ತೆ.